ಹಾಯ್ ಬನ್ನಿ ಇಂದು ನಾವು ನಮ್ಮ ದಿನನಿತ್ಯದಲ್ಲಿ ಉಪಯೋಗಿಸುವ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ನಲ್ಲಿ ಕಲಿಯೋಣ. ಡೈಲಿ ಆಕ್ಷನ್ಸ್ ದೈನಂದಿನ ಕ್ರಿಯೆಗಳು. ವೇಕಪ್ ಎದ್ದೇಳುವುದು, ಸ್ಲೀಪ್ ನಿದ್ರೆ ಮಾಡುವುದು, ಈಟ್ ತಿನ್ನುವುದು, ಡ್ರಿಂಕ್ ಕುಡಿಯುವುದು, ಸಿಟ್ ಕುಳಿತುಕೊಳ್ಳುವುದು, ಸ್ಟ್ಯಾಂಡ್ ನಿಲ್ಲುವುದು, ಗೋ ಹೋಗುವುದು, ಕಮ್ ಬರುವುದು, ಬ್ರಿಂಗ್ ತರುವುದು, ಟೇಕ್ ತೆಗೆದುಕೊಳ್ಳುವುದು, ರೈಟ್ ಬರೆಯುವುದು, ರೀಡ್ ಓದುವುದು, ಸ್ಪೀಕ್ ಮಾತನಾಡುವುದು, ಲಿಸನ್ ಕೇಳುವುದು, ಲಾಫ್ ನಗುವುದು, ಕ್ರೈ ಅಳುವುದು, ಕುಕ್ ಅಡುಗೆ ಮಾಡುವುದು, ವಾಕ್ ನಡೆಯುವುದು, ರನ್ ಓಡುವುದು, ಜಂಪ್ ಜಿಗಿಯುವುದು, ವಾಶ್ ತೊಳೆಯುವುದು, ಬೇದ್ ಸ್ನಾನ ಮಾಡುವುದು, ಬ್ರಷ್ ಟೀತ್ ಹಲ್ಲು ತೊಳೆಯುವುದು, ಡ್ರೆಸ್ ಬಟ್ಟೆ ತೊಡುವುದು, ಓಪನ್ ತೆರೆಯುವುದು, ಕ್ಲೋಸ್ ಮುಚ್ಚುವುದು, ಕ್ಲೀನ್ ಸ್ವಚ್ಛ ಮಾಡುವುದು, ಸ್ಟಡಿ ಓದುತ್ತಿರುವುದು ಅಧ್ಯಯನ ಮಾಡುವುದು, ಟೀಚ್ ಬೋಧಿಸುವುದು, ಲರ್ನ್ ಕಲಿಯುವುದು, ಪ್ಲೇ ಆಡುವುದು, ವರ್ಕ್ ಕೆಲಸ ಮಾಡುವುದು, ರೆಸ್ಟ್ ವಿಶ್ರಾಂತಿ ತೆಗೆದುಕೊಳ್ಳುವುದು, ಥಿಂಕ್ ಆಲೋಚಿಸುವುದು, ರಿಮೆಂಬರ್ ನೆನಪಿಸಿಕೊಳ್ಳುವುದು, ಫರ್ಗೆಟ್ ಮರೆತುವುದು, ಹೆಲ್ಪ್ ಸಹಾಯ ಮಾಡುವುದು, ಬೈ ಖರೀದಿಸುವುದು, ಸೆಲ್ ಮಾರುವುದು, ಪೇ ಪಾವತಿ ಮಾಡುವುದು, ಯೂಸ್ ಬಳಸುವುದು, ಕ್ಯಾರಿ ಹೊತ್ತುಕೊಳ್ಳುವುದು, ಥ್ರೋ ಎಸೆಯುವುದು, ಕ್ಯಾಚ್ ಹಿಡಿಯುವುದು, ಪುಷ್ ತಳ್ಳುವುದು, ಪುಲ್ ಎಳೆಯುವುದು, ವೇಟ್ ಕಾಯುವುದು, ಸ್ಟಾರ್ಟ್ ಪ್ರಾರಂಭಿಸುವುದು, ಸ್ಟಾಪ್ ನಿಲ್ಲಿಸುವುದು ನಿಲ್ಲಿಸು, ಫಿನಿಶ್ ಮುಗಿಸುವುದು, ವಾಚ್ ನೋಡುವುದು, ಸರ್ಚ್ ಹುಡುಕುವುದು, ಕಾಲ್ ಕರೆ ಮಾಡುವುದು, ಆನ್ಸರ್ ಉತ್ತರಿಸುವುದು, ಆಸ್ಕ್ ಕೇಳುವುದು ಪ್ರಶ್ನಿಸುವುದು, ಅಗ್ರಿ ಒಪ್ಪಿಕೊಳ್ಳುವುದು, ರಿಫ್ಯೂಸ್ ನಿರಾಕರಿಸುವುದು. ಈಗ ನನಗನಿಸುತ್ತಿದೆ ನಿಮಗೆ ಇಂಗ್ಲಿಷ್ ಮಾತನಾಡಲು ಈಸಿಯಾಗಿದೆ.